ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮೋನ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಕಡೆ ಸಿದ್ದು ತಪ್ಪಿಸ್ತಾ ಅಲ್ಲ ಅಂತ ಗೊತ್ತಾಗಿ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾರೆ. ಸಿದ್ದುದು ಇದರಲ್ಲಿ ತಪ್ಪೇನಿಲ್ಲ ಅಂತ ಶಾರದಾಗೂ ಅರಿವಾದಾಗ ಎಲ್ಲರ ಹತ್ರನೂ ಕ್ಷಮೆ ಕೇಳಿ ಶಾರದಾ ಮನೆಗೆ ಹೊರಡ್ತಿರ್ಬೇಕಾದ್ರೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಮಗೆಲ್ಲ ದೃಷ್ಟಿ ತೆಗಿತೀನಿ, ಈ ಮನೆಗೆ ಮತ್ತು ನಿಮಗೆಲ್ಲ ದೃಷ್ಟಿ ಆಗಿದೆ ತೆಗಿತೀನಿ ಅಂತ ನಿಂಬೆ ಹಣ್ಣ ತಂದುಬಿಟ್ಟು ಎಲ್ಲರಿಗೂ ಸಹ ನೀವುಳಿಸಿ ಅದನ್ನು ಕಟ್ ಮಾಡಿ ಎಸಿತಾ ಇರ್ತಾಳೆ. ನಡೀರಿ ಮನೆಗೆ ಹೋಗೋಣ ಅಂತ ಎಲ್ಲರೂ ಮನೆಗೆ ಹೊರಟು ಬರ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಇಲ್ಲಿ ತಾತ ಶಿವನಾರಾಯಣ ಹಾಗೆ ವಿಮಲ ಎಲ್ಲರೂ ಸಹ ಕಾಫಿ ಕುಡಿತಾ ಇರ್ತಾರೆ. ಕಾಫಿ ಕುಡಿತಾ ಇರಬೇಕಾದ್ರೆ ವೈದೇಹಿನೂ ಸಹ ಕುಡಿತಾ ಇರ್ತಾಳೆ. ಆವಾಗ ವಿಮಲ ಹೇಳ್ತಾ ಇರ್ತಾಳೆ, ಅಲ್ಲ ಅಪ್ಪ, ಇಷ್ಟೊತ್ತಾದರೂ ಇವರು ಬಂದಿಲ್ವಲ್ಲ, ಟೆಂಪಲ್ಗೆ ಹೋದರು, ಪೂಜೆಗೆ ಮಧ್ಯಾಹ್ನನೇ ಮುಗ್ದಿರಬೇಕು, ಆದರೆ ಇನ್ನೂ ಬಂದಿಲ್ವಲ್ಲ ಅಂತ ಅಂದಾಗ, ಹೌದಮ್ಮ, ನನಗೆ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಮುರಳಿ ಸ್ವಲ್ಪ ಕಾಲ್ ಮಾಡು, ಸಿದ್ಧಾರ್ಥ್ಗೋ ಅಥವಾ ದಶರಥನಿಗೋ ಕಾಲ್ ಮಾಡು, ಎಲ್ಲಿದ್ದಾರೆ ಅಂತ ಕೇಳು, ಅವರು ಹೇಳಿದರೆ ಸ್ವಲ್ಪ ಸಮಾಧಾನ ಆದರೂ ನನಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ವೈದೇಹಿ ಹೇಳ್ತಾ ಇರ್ತಾಳೆ, ನಿಮ್ಮ ಮನೆಯವರು ಇನ್ನೂ ಬಂದಿಲ್ಲ, ಆಲ್ರೆಡಿ ತುಂಬ ಲೇಟಾಗಿದೆ, ಇಷ್ಟವರೆಗೂ ವೆಯ್ಟ್ ಮಾಡಿದೆ, ಸಾರಿ, ನನಗೆ ತುಂಬ ಲೇಟಾಗಿದೆ, ನಾನು ಹೊರಡಬೇಕು, ಬೇಜಾರು ಮಾಡ್ಕೋಬೇಡಿ, ಭೇಟಿ ಮಾಡಬೇಕು ಅಂತ ನನಗೂ ಆಸೆ ಇದೆ, ನೆಕ್ಸ್ಟ್ ಟೈಮ್ ಬಂದು ಖಂಡಿತ ಭೇಟಿ ಮಾಡ್ತೇನೆ ಅಂತ ಅಂದಾಗ ವಿಮಲವರೇ ನಾನು ಹೊರಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಕ್ಷಮಿಸಿ ಆಯಿತಾ, ಮನೆಯವ್ರು ಬರೋ ಸ್ವಲ್ಪ ತಡವಾಗಿದೆ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನಿಮ್ಮ ಟೈಮೆಲ್ಲ ವೇಸ್ಟ್ ಆಗಿಬಿಡ್ತು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಮನೆಯವರೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದಾಗ, ಪರವಾಗಿಲ್ಲ ಬಿಡಿ, ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ನೆಕ್ಸ್ಟ್ ಟೈಮ್ ಬನ್ನಿ, ಎಲ್ಲರನ್ನೂ ಮೀಟ್ ಮಾಡಿರಂತೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಕಣಮ್ಮ, ನೀನು ಬಂದಿದ್ದು ಒಳ್ಳೇದಾಯಿತು, ನಿನ್ನಿಂದ ನಮಗೆ ತುಂಬ ಉಪಕಾರ ಆಯಿತು, ಅವಾಗವಾಗ ಮನೆ ಹತ್ರ ಬಾರಮ್ಮ ಅಂತ ತಾತ ಶಿವನಾರಾಯಣ ಅವರು ಸಹ ಹೇಳ್ತಾ ಇರ್ತಾರೆ. ಸರಿ ಬರ್ತೀನಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಮಾವ, ನಾನು ವೈದೇಹಿಯವ್ರನ್ನ ಬಿಟ್ಬಿಟ್ಟು ಬರ್ತೀನಿ, ಡ್ರಾಪ್ ಮಾಡಿ ಬರ್ತೀನಿ ಅಂತ ಅಂದಾಗ, ಸರಿ ಆಯಿತು ಹುಷಾರು ಅಂತ ಕಳಿಸ್ತಿರ್ಬೇಕಾದ್ರೆ ಈ ಕಡೆ ವಿಮಲನಿಗೆ ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಖುಷಿಯಿಂದ ಮುರಳಿ ವೈದೇಹಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ಕಾರ್ ಹತ್ತಬೇಕು ಅಷ್ಟೊತ್ತಿಗೆ ಆ ಕಡೆಯಿಂದ ಸಿದ್ಧಾರ್ಥ್ ಕಾರು ಹಾಗೆ ದಶರಥ ಕಾರ್ ಬಂದೇ ಬಿಡುತ್ತೆ. ಅವರನ್ನು ನೋಡಿ ಇವರು ಸಹ ಹಾಗೆ ನಿಂತ್ಕೊಬಿಡ್ತಾರೆ. ಅಷ್ಟೊತ್ತಿಗೆ ಅವ್ರ ಕಾರಿಂದ ಎಲ್ಲರೂ ಇಳಿತಾ ಇರ್ತಾರೆ. ಈ ಕಡೆ ಸಿದ್ದು ಶಾರದಾ ಎಲ್ಲ ಇಳಿತಾ ಇರ್ತಾರೆ. ಇನ್ನೊಂದು ಕಡೆ ದಶರಥ, ಸುಮಿತ್ರಾ, ಪಾರಿಜಾತ ಎಲ್ಲರೂ ಸಹ ಇಳಿದು ಬಂದಾಗ, ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಭಾವ ಅಂತ ಕೇಳ್ತಾ ಇರಬೇಕಾದ್ರೆ, ಹಾಂ ತುಂಬ ಚೆನ್ನಾಗಿತ್ತು ಮುರಳಿ ಅಂತ ಹೇಳ್ತಾ ಇರ್ತಾರೆ. ಏನೂ ತೊಂದರೆ ಆಗಿಲ್ಲ ತಾನೆ ಅಂತ ಕೇಳಬೇಕಾದ್ರೆ, ಇಲ್ಲ ಭಾವ, ಏನೂ ತೊಂದರೆ ಆಗಿಲ್ಲ, ನಾವೆಲ್ಲ ಚೆನ್ನಾಗಿ ಬಂದಿದ್ದೀವಿ, ಆರಾಮಾಗಾಯಿತು, ಪೂಜೆನೂ ಸಹ ತುಂಬ ಚೆನ್ನಾಗಾಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ವೈದೇಹಿ ಮುಖನೇ ನೋಡ್ತಾ ಇರ್ತಾರೆ. ವೈದೇಹಿ ಎಲ್ಲರನ್ನೂ ನಗುಮುಖದಿಂದ ನೋಡ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಇವ್ರನ್ನ ಎಲ್ಲೋ ನೋಡಿದ್ದೀನಲ್ವಾ, ಆದರೆ ಎಲ್ಲಿ ನೋಡಿದ್ದೀನಿ ಅಂತ ನಮಗೆ ನೆನಪೇ ಆಗ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರನೂ ಸಹ, ಹೌದು ನಾನು ನೋಡಿದ್ದೀನಿ, ಬಟ್ ಎಲ್ಲಿಂದ ನೆನಪಾಗ್ತಿಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಶಿವನಾರಾಯಣ ಅವರು ಬಂದು ಹೇಳ್ತಾ ಇರ್ತಾರೆ, ನೋಡೋಣ ಗೆಸ್ ಮಾಡಿ ಎಲ್ಲಿ ಅಂತ ಇರ್ಬೋದು ಅಂತ ಅಂದಾಗ, ಅಯ್ಯೋ ನಮಗೆ ಗೊತ್ತಾಗ್ತಿಲ್ಲ ಮಾವ, ನಿಮ್ಗೇನಾದರೂ ಗೊತ್ತಾ, ಆದರೆ ಇವ್ರ ಮುಖ ಮಾತ್ರ ನಾನು ನೋಡಿದ್ದೀನಿ, ಆದರೆ ಪರಿಚಯ ಇಲ್ಲ ಅನ್ನೋ ರೀತಿ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ, ಇವ್ರು ಬೇರೆ ಏನೂ ಅಲ್ಲಮ್ಮ, ನರ್ಸ್ ವೈದೇಹಿ ಅಂತ, ಈ ಥರ ನಮಗೆ ವಿಮಲನಿಗೆ ಆಕ್ಸಿಡೆಂಟ್ ಆದಾಗ ನಾವು ಅಡ್ಮಿಟ್ ಮಾಡಿದಾಗ ಇವರೇ ತಾನೇ ತುಂಬ ಕೇರ್ ಕೊಟ್ಟು ನಮ್ಮನ್ನು ನೋಡ್ಕೊಂಡಿದ್ದು, ಬಟ್ ಆವಾಗ ಬ್ರೇಕ್ ತಗೊಂಡು ಹೋದರು, ಇವಾಗ ನೋಡಿ ನಮ್ಮ ಮುರಳಿ ಕೈಲಿ ಸಿಕ್ಕಿದ್ದಾರೆ ಅಂತ ಅಂದಾಗ ಮುರಳಿಗೂ ಸಹ ಒಂದು ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಆವಾಗ ಹಾಂ, ಈ ಥರ ಮಾವನಿಗೆ ಬೇರೆ ಹುಷಾರಾಗಿರಲಿಲ್ಲ, ಈ ಥರ ಸಡನ್ನಾಗಿ ಬಿದ್ದರು, ಅದಕ್ಕೋಸ್ಕರ ನಾನು ಕರ್ಕೊಬರೋಕ್ಕೆ ಅಂತ ಹೋದಾಗ ಅಲ್ಲಿ ಡಾಕ್ಟರ್ ಇರಲಿಲ್ಲ, ಈ ಥರ ವೈದೇಹಿಯವರು ಇದ್ದರು, ನಾನು ಒಂದು ಮಾತು ಹೇಳಿದ ತಕ್ಷಣ ಹಿರಿಯರಿಗೆ ಸೇವೆ ಸಲ್ಲಿಸಬೇಕು, ಅದು ಇಂಪಾರ್ಟೆಂಟ್ ಅಂತ ಓಡೋಡಿ ಬಂದರು, ಅದಕ್ಕೋಸ್ಕರ ನಾನು ಇವ್ರನ್ನ ಕರ್ಕೊಬಂದೆ, ಆವಾಗ ಈ ಥರ ಪರಿಚಯ ಆಯಿತು, ನಿಮಗೋಸ್ಕರ ಇವರು ಇಷ್ಟವರೆಗೂ ವೆಯ್ಟ್ ಮಾಡ್ತಾಯಿದ್ರು, ಇವಾಗ ಟೈಮ್ ಆಗುತ್ತೆ, ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ, ಸದ್ಯ ಇವಾಗಾದರೂ ನೀವು ಸಿಕ್ಕಿದ್ರಲ್ಲ, ನಮಗೂ ಸಹ ಖುಷಿ ಆಯಿತು, ಅವಾಗವಾಗ ಬನ್ನಿ ಅಂತ ಮನೆಯವರೆಲ್ಲರೂ ಸಹ ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ ಶಾರದಾ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ, ವೈದೇಹಿನ ನೋಡಿಬಿಟ್ಟು ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ. ಈ ಕಡೆ ವೈದೇಹಿನೂ ಸಹ ಶಾರದಾನ ನೋಡಿ ತುಂಬ ಹೆದರ್ಕೋತಾ ಇರ್ತಾಳೆ. ಇದೇನಿದು, ಇವಳು ಇನ್ನೂ ಇಲ್ಲೇ ಇದ್ದಾಳಲ್ವ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಎಲ್ಲೋ ನೋಡಿದ್ದೀನಲ್ವ ಅಂತ ನೆನಪಿಸ್ಕೊಂಡು ಇದೇನಿದು ಮನೆಗೆ ಬಂದಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಒಂದಿನ ಐಸ್ ಕ್ರೀಮ್ ತಿಂತಾ ಇರಬೇಕಾದ್ರೆ ಮುರಳಿ ಮತ್ತು ವೈದೇಹಿ ಇಬ್ಬರು ಸಹ ಶಾರದನ ಹತ್ರ ಸಿಕ್ಕಿಬಿಡ್ತಾ ಇರ್ತಾರೆ. ಐಸ್ ಕ್ರೀಮ್ ಹೇಗಿದೆ ಹೇಳು ಅಂತ ಅನ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ನಿನ್ನಷ್ಟೇ ಸ್ವೀಟ್ ಆಗಿದೆ ಅಂತ ಇಬ್ಬರು ಐಸ್ ಕ್ರೀಮ್ ತಿಂತಿರ್ಬೇಕಾದ್ರೆ ಪಾರ್ಲರಲ್ಲಿ ಶಾರದಾ ಕಣ್ಣಿಗೆ ಬಿದ್ದುಬಿಟ್ಟಿರ್ತಾರೆ. ಆದರೆ ಶಾರದಾ ಮಾತ್ರ ಮನೇಲಿ ಯಾರಿಗೂ ಹೇಳ್ದೇ ತನ್ನ ಪಾಡಿಗೆ ತಾನು ಗೊತ್ತಿಲ್ಲ ರೀತಿ ಇರ್ತಾಳೆ. ಆದರೆ ಈ ಅನ್ಯಾಯನ ಅವಳು ನೋಡೋಕ್ಕಾಗದೆ ಹಾಗೆ ವೈದೇಹಿ ಮುಖನೇ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಮಲನ್ನು ಸಹ ನೋಡ್ತಾ ಇರಬೇಕಾದ್ರೆ, ಸರಿ ಆಯಿತು ಬರ್ತೀನಿ, ಟೈಮ್ ಆಯಿತು ಅಂತ ವೈದೇಹಿ
ವೈದೇಹಿ ಹೇಳಬೇಕಾದ್ರೆ ನಾನು ಡ್ರಾಪ್ ಮಾಡಿ ಬರ್ತೇನೆ ಅಂತ ಮುರಳಿ ಈ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ಕಾರ್ ಹತ್ತಿ ಅವರು ಸಹ ಹೋಗಬೇಕು. ಈ ಕಡೆ ಶಾರದಾನಿಗೆ ಮಾತ್ರ ತುಂಬ ಕೋಪ ಬಂದು ಹಾಗೆ ವಿಮಲ ಮುಖನ ನೋಡಿಕೊಂಡು ಬೇಜಾರು ಮಾಡಿಕೊಂಡು ಹೋಗಿ ಸಡನ್ನಾಗಿ ಕೈ ಹಿಡಿದು ಎಳೆದು ಬಿಡ್ತಾಳೆ. ವೈದೇಹಿ ಕೈ ಹಿಡಿದು ಎಳೆದಾಗ ಅಮ್ಮ ಅಂತ ಅವಳು ಅಂದಾಗ ಈ ಕಡೆ ತಾತ ಹೇಳ್ತಾ ಇರ್ತಾರೆ, ಶ್ರದ್ಧಾ ಏನು ಮಾಡ್ತಿದ್ದೀಯಮ್ಮ, ಏನಾಯಿತು ನಿನಗೆ, ಯಾಕೆ ನೀನು ಈ ಥರ ಕೈ ಹಿಡ್ಕೊಂಡು ವೈದೇಹಿನ ಹಿಡಿತಾ ಇದೆಯಾ, ಏನಾಯಿತು ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಶಾರದನ್ನ ನೋಡ್ತಾ ಇರ್ತಾರೆ. ಅವಾಗ ಶಾರದಾ ಇರ್ತಾಳೆ, ಇವರು ನೀವು ಅಂದ್ಕೊಂಡಿರಂಗೆ ಬರೀ ನರ್ಸ್ ಮಾತ್ರ ಅಲ್ಲ, ಇವರು ಮನೆವರೆಗೂ ಬರೋಷ್ಟು ಧೈರ್ಯ ಮಾಡಿದ್ದೀರ ನೀವು, ಹಾಗಾದರೆ ಮನೆವರೆಗೂ ಇವ್ರನ್ನ ಕರ್ಕೊಬಂದಿದ್ದೀರಾ ಅಂತ ಮುರಳಿನ ಕೇಳ್ತಾ ಇರಬೇಕಾದ್ರೆ ತಾತ ಕೇಳ್ತಾ ಇದ್ದಾರೆ, ಏನಾಯ್ತಮ್ಮ ನೀನು ಯಾಕೆ ಈ ಥರ ಹೇಳ್ತಾ ಇದ್ದೆ, ಇವರು ನರ್ಸ್ ಅಮ್ಮ ಅಂದಾಗ ಇವ್ರು ನರ್ಸ್ ಅಂತ ನನಗೂ ಚೆನ್ನಾಗಿ ಗೊತ್ತು, ಆದರೆ ಇವ್ರ ಬಂಡವಾಳ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಏನಾಯಿತು ಹೇಳು ಶಾರದಾ ಅಂತ ಕೇಳ್ತಾ ಇರಬೇಕಾದ್ರೆ ಮುರಳಿ ಮುಖ ನೋಡಿಕೊಂಡು ತುಂಬ ಕೋಪ ಮಾಡಿಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಯಾವಾಗಲೂ ನೀವು ವಿಮಲಮ್ಮನ ನನ್ನ ಪ್ರಾಣ ದೇವತೆ, ನನ್ನ ಪ್ರಾಣ ಸ್ನೇಹಿತೆ, ಹಾಗೆ ಹೀಗೆ ನನ್ನ ಪ್ರೀತಿಯ ಹೆಂಡತಿ ಅಂತ ಹೇಳ್ತಾ ಇರ್ತಾರಲ್ಲ, ಆದರೆ ಇವರು ಮಾಡಿರೋ ಕೆಲಸ ಏನು ಅಂತ ನಿಮಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತೀರಾ ಶಾರದಾ ಅವರೇ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್, ಪ್ರತಿ ಸಲ ಪ್ರತಿ ನಿಮಿಷಕ್ಕೂ ಸಹ ವಿಮಲಮ್ಮನ ದೇವತೆ ಅಂತ ಹೇಳ್ತಾ ಇದ್ರಲ್ಲ, ಅಂಥ ದೇವತೆಗೆ ನೀವು ಮೋಸ ಮಾಡೋಕ್ಕೆ ನಿಮಗೆ ಮನಸ್ಸಾದ್ರೆ ಹೇಗೆ ಬರ್ತದೆ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಶಾರದಾನ ನೋಡ್ತಾ ಇರ್ತಾರೆ. ಈ ಕಡೆ ವಿಮಲ ತುಂಬ ಕಣ್ಣೀರು ಹಾಕ್ಕೊಂಡು ಬೇಜಾರು ಮಾಡಿಕೊಂಡು, ಶಾರದಾ ಏನು ಮಾತಾಡ್ತಾ ಇದೆಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ, ನಮ್ಮ ಪ್ರಜ್ಞೆ ಏನಾದರೂ ಇದೆಯಾ, ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಅಂದಾಗ ನಾನು ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ, ಆದರೆ ನಿಮಗೊಂದು ವಿಷಯ ಗೊತ್ತಿಲ್ಲ, ಇವತ್ತು ಹೇಳ್ತೀನಿ ಕೇಳ್ಕೊಡಿ, ಈ ಸರ್ ಇದ್ದಾರಲ್ಲ ಈ ಮೇಡಮ್ ಜೊತೆ ಒಂದು ಅನೈತಿಕ ಸಂಬಂಧನ ಇಟ್ಕೊಂಡಿದ್ದಾರೆ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ತುಂಬ ಶಾಕ್ ಆಗುತ್ತೆ. ಹಾಗೆ ಕಣ್ಣೀರು ಹಾಕ್ಕೊಂಡು ವಿಮಲ ಕೂತ್ಕೊಬಿಡ್ತಾಳೆ. ಮನೆಯವರೆಲ್ಲರೂ ಸಹ ಕಣ್ಕಂಡು ಬಿಟ್ಕೊಂಡು ಹಾಗೆ ವೈದೇಹಿನ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ದಶರಥನು ಸಹ ತುಂಬ ಶಾಕ್ ಆಗಿಬಿಡ್ತಾನೆ. ಈ ಕಡೆ ಸಿದ್ದು ಅಂತೂ ತುಂಬ ಶಾಕ್ ಆಗಿಬಿಡ್ತಾನೆ. ಈ ಕಡೆ ಶಾರದಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ವೈದೇಹಿನ ಗುರಾಯಿಸ್ತಾ ಇರ್ತಾಳೆ. ತನ್ನ ಮನಸ್ಸಲ್ಲಿ ಅವಾಗ ಅನ್ಕೋತಿರ್ತಾಳೆ, ನಾನು ಅಂದ್ಕೊಂಡಿದ್ದ ಅನುಮಾನ ಎಲ್ಲೋ ಒಂದು ಕಡೆ ನಿಜ ಆಗಿಬಿಡ್ತಲ್ಲ, ನನ್ನ ಗಂಡ ಈ ಥರದವರು ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ವಿಮಲ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.